ಹಾಯ್ ಎಲ್ರಿಗೂ ನಮಸ್ಕಾರ. ನಾವೀಗ ಭಾರತ್ ಸಿನಿಮಾಸ್ ಚಿತ್ರಮಂದಿರದಲ್ಲಿದ್ದೀವಿ. ಇವತ್ತು ಹೇಳಲಾಗದ ಮಾತು ಎಂಬ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರನ್ನು ಇಲ್ಲಿ ರಿಲೀಸ್ ಮಾಡಲಿಕ್ಕೆ ಬಂದಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿರುವಂತಹ ಗಬ್ಬರ್ ಸಿಂಗ್ ಚಿತ್ರದ ನಾಯಕರಾಗಿರುವಂತಹ ಶರಣ್ ಶೆಟ್ಟಿ ಹಾಗೂ ಇದರ ಪ್ರಮೋಟರ್ ಆಗಿರುವಂತಹ ಜಹೀರ್ ಅಹಮದ್ ಹಾಗೂ ಸುಶಾಂತ್ ಅವರು ಇಲ್ಲಿ ಗೆಸ್ಟಾಗಿ ಬಂದಿದ್ದಾರೆ. ಸೊ ಅವರನ್ನು ವೇದಿಕೆ ಮೇಲೆ ಕರೆಯೋಣ. ಸರ್ ಹಾಗೂ ಈ ಚಿತ್ರದ ನಾಯಕ ಮತ್ತು ನಾಯಕ ನಟಿಯರು ಇಲ್ಲಿ ಇದ್ದಾರೆ, ರೈಸನ್ ಮತ್ತು ರೆನ್ಸಿಟಾ. ಅವರು ಕೂಡ ಸ್ಟೇಜಿಗೆ ಬರಬೇಕಂತ ಕೇಳ್ಕೊತೀನಿ. ಇವತ್ತೀಗ ಹೇಳಲಾಗದ ಮಾತು ಎಂಬ ಒಂದು ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರನ್ನು ರಿಲೀಸ್ ಮಾಡ್ತಿದ್ದೀವಿ. ಸೊ ಸರ್ ಹಲೋ ನಮಸ್ತೆ. ಹೇಳಲಾರದ ಮಾತು ಪನ್ಪಿನ ಒಂಜಿ ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಂತೆ ಮಸ್ತ್ ಖುಷಿ ಅವನುಂಡು. ರೈಸನ್ ಅಂಚನೆ ರೆನ್ಸಿಟ ಪನ್ಪಿನಾರು ಎಂದೆಟ್ ಆ್ಯಕ್ಟ್ ಮಲ್ದೇರು ಅವು ಟೈಟಲ್ ಕೇನ್ನಗನೆ ಭಾರಿ ಒಂಜಿ ಪೆರ್ಮೆ ಆಪುಂಡು. ಅವೇನು ಡೈರೆಕ್ಷನ್ ಮಂದಿನಾರು ಆರ್ವಿನ್ ಲೋಬೋ ಪನ್ಪಿನಾರು నేను ಡೈರೆಕ್ಷನ್ ಮಂದೇರು. ಅಂಚನೆ ಶ್ರೀಧರ್ ಕರ್ಕೇರ ಪನ್ಪಿನಾರು ಮ್ಯೂಸಿಕ್ ಮಲ್ದೇರು. ಅಂಚನೆ ಡ್ಯಾನಿ ಪನ್ಪಿನಾರು ಆರೆಗ್ ಎಂದೆಕ್ ದುಂಬೆ ಎಂಕ್ ಅವ್ರು ಗೊತ್ತುಂಡು. ಅವ್ರೊಂಜಿ ಆ್ಯಸ್ ಎ ಎಡ್ಡೆ ಒಂಜಿ ಕೆಮರಾಮ್ಯಾನ್ ಆರ್ಲಂದೆತ್ತ DOP ಆಯ್ನ ವರ್ಕ್ ಮಂದೇರು. ಅಂಚನೆ ಈ ಫಿಲ್ಮ್ದ ಮಾತ ಒಂಜಿ ಲೈಟ್ ಬಾಯ್ದು ಪತ್ತಿನ ಮಾತ ಕಲಾವಿದರೆಗಳ ಮೇಕಪ್ ಮ್ಯಾನ್ ಪತ್ತಿನ ಮಾತ ಆರ್ಟಿಸ್ಟ್ ಆದಿಪಾಡು ಕಲಾವಿದರ ಆದಿಪಾಡು ಟೆಕ್ನಿಷಿಯನ್ ಆದಿಪಾಡು ಅಕ್ಲೆಗೆ ಮಾತೆರೆಲ್ಲ ನಾನು ಸೊಲ್ಮೇಲಿನ ಸಂದಾಯ್ತ ಮಂತೊಂದ್ಲೆ. ಅಂಚನೆ ಮೆಕ್ಕಲು ಈ ಒಂಜಿ ಶಾರ್ಟ್ ಮೂವಿ ಮಲ್ದೇರು. ಅವು ಕುಡ್ಲ ಕ್ಯಾಂಪೇನ್ ಪನ್ಪಿನ ಒಂಜಿ ಯೂಟ್ಯೂಬ್ ಚಾನಲ್ ರಿಲೀಸ್ ಆವೊಂದುಂಡು. ಅವೆಲ್ಲ ನಿಖಲ್ ತೂಲೆ ಐಕ್ಲ ಸಬ್ಸ್ಕ್ರೈಬ್ ಮನ್ಪ್ಲೆ ಬೊಕ್ಕ ಈ ಒಂಜಿ ಮೂವಿನ ತೂಲೆ ಆಯ್ನಾತ್ ಸಪೋರ್ಟ್ ಮನ್ಪ್ಲೆ ಆಯ್ನಾತ್ ಶೇರ್ ಮನ್ಪ್ಲೆ ದಯಪಂಡ ನಿಖಲ್ ಪ್ರತಿ ಒಂಜಿ ಮೂವಿಗಳ ಸಪೋರ್ಟ್ ಮಂತಂಡ ನನಾತ್ ಕಲಾವಿದೆರು ಬುಳೆಪೇರು ತಂತ್ರಜ್ಞಾನ ಬುಳೆಪೇರು ಅಂಚನೆ ಕೆಮರಾಮ್ಯಾನ್ ನಕ್ಲು ಮಾತ ಬುಳೆಪೇರು ದಯಪಂಡ ಒಂದೊಂಜಿ ಇಂಡಸ್ಟ್ರಿ ಬುಳೆಪುಂಡು ಪಂಡ್ರೆ ಮಸ್ತ್ ಪೆರ್ಮೆ ಆವೊಂದುಂಡು. ಅಂಚನೆ ಈ ಫಿಲ್ಮನ್ನು ಬುಲೆಪಾಲೆ ಕಲಾವಿದರನ್ನು ಬುಲೆಪಾಲೆ ಎಂಗ್ಲ ಅಂಚಿನ ಎಲ್ಲೆಲ್ಲ ಕಲಾವಿದರನ್ನು ಬುಲೆಪಾಲೆ ದಯಪಂಡ ಇಂಚಿನ ಎಲ್ಲೆಲ್ಲ ಕಲಾವಿದರನ್ನು ಬುಲೆಪಾಂಡ ನಾನಾತ್ ಮಲ್ಲ ಫಿಲ್ಮನ್ನು ಮನ್ಪರೆ ಪ್ರತಿ ಒರಿಯಗಲ ಅವಕಾಶ ತಿಕ್ಕೊಂಡು ಪ್ರತಿ ಒರಿಯಗಲ ಒಂಜಿ ನುಪ್ಪುದ ಬಟ್ಟಲ ಪಣೊಂದು ಪನ್ನೊಂದು ಯಾನು ಎನ್ನೊಂಜಿ ರಡ್ಡು ಪಾತ್ರೆಯನ್ನು ಮುಗಿಪೊಂದುಲ್ಲೆ ಸೋಲ್ಮೇಲು. ನಮಸ್ತೆ. ಇವತ್ತು ನಾವು ಹೇಳಲಾಗದ ಮಾತು ಅಂತ ಒಂದು ಕಿರುಚಿತ್ರ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೋಸ್ಕರ ಭಾರತ್ ಮಾಲಿಗೆ ಬಂದಿದ್ದೀವಿ. ಇದರ ಪ್ರೊಡ್ಯೂಸರ್ ಆಗಿ ಅರವಿಂದ್ ಲೋಬೋ ಹಾಗೂ ಶಶಿಧರ್ ಕರ್ಕೆರೆ ಎಂಬುವರು ಇದರ ಸಂಗೀತ ಮಾಡಿದ್ದಾರೆ. ಇದರಲ್ಲಿ ರೈಸನ್ ಹಾಗೂ ರಿನ್ಸಿಟಾ ಅನ್ನೋರು ಅಭಿನಯ ಮಾಡಿದ್ದಾರೆ. ಈ ಹೇಳಲಾಗದ ಮಾತು ಎಂಬ ಕಿರುಚಿತ್ರ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ತೆ ಎಲ್ರಿಗೂ. ಇಲ್ಲಿ ಹೇಳಲಾಗದ ಮಾತು ಅನ್ನುವಂಥ ಒಂದು ಶಾರ್ಟ್ ಮೂವಿ ಇದೀಗ ತಾನೇ ನಾವು ಫಸ್ಟ್ ಪೋಸ್ಟರನ್ನು ಲಾಂಚ್ ಮಾಡಿದ್ದೇವೆ. ಇದರಲ್ಲಿ ನಟನೆ ಮಾಡ್ತಾ ಇರುವಂತಹ ರೈಸನ್ ಮತ್ತು ರೆನ್ಸಿಟಾ ನಾಯಕ ನಟ ಮತ್ತು ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಮೂವಿನ ಅರವಿಂದ್ ಲೋಬೋ ಹಾಗೂ ಡ್ಯಾನಿಯಲ್ ಜೈಸನ್ ಹಾಗೆ ಇನ್ನಿತರ ಹಲವಾರು ಜನ ಈ ಒಂದು ಶಾರ್ಟ್ ಮೂವಿನ ಹಿಂದೆ ತುಂಬ ಕಷ್ಟಪಟ್ಟು ಈ ಒಂದು ಮೂವಿನ ಲಾಂಚ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಪೋರ್ಟು ಹಾಗೆ ನಿಮ್ಮೆಲ್ಲರ ಪ್ರೀತಿ ಈ ಒಂದು ತಂಡಕ್ಕೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಈ ಇಡೀ ಟ್ರೂಪಿಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮದೊಂದು ಕಿರು ಚಿತ್ರ ರಿಲೀಸ್ ಆಗ್ತಾ ಉಂಟು, ಹೇಳಲಾಗದ ಮಾತು ಅಂತ. ಸೊ ಇದಕ್ಕೆ ನನಗೆ ಅಪರ್ಚುನಿಟಿ ಕೊಟ್ಟ ಅರವಿಂದ್ ಲೋಬೋ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ಕೋ ಆರ್ಟಿಸ್ಟ್ ಆಗಿ ಹೆಲ್ಪ್ ಮಾಡಿದ ರೆನ್ಸಿಟಾ ಅವರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಎಲ್ಲರೂ ಈ ಚಿತ್ರವನ್ನು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಸೊ ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ನಮಸ್ಕಾರ.
ನಮ್ಮದೊಂದು ಶಾರ್ಟ್ ಮೂವಿ ಬರ್ತಿದೆ, ಹೇಳಲಾಗದ ಮಾತು. ಇದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನನಗೆ ಅಪರ್ಚುನಿಟಿ ಕೊಟ್ಟ ಅರವಿಂದ್ ಲೋಬೋ ಮತ್ತು ನಾರ್ಬರ್ಟ್ ಸರ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಹೇಳ್ತೇನೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. I want you all to support my short movie which will be going to release soon. So yeah, keep supporting. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಶರಣ್ ಶೆಟ್ಟಿ, ಜಹೀರ್ ಅಹಮದ್ ಮತ್ತು ಸುಶಾಂತ್ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ರೆನ್ಸಿಟಾ ಮತ್ತು ರೈಸಾ ನಿಮ್ಗೂ ಕೂಡ ಥ್ಯಾಂಕ್ಸ್. ಇವತ್ತು ಇಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ನಾವು ರಿಲೀಸ್ ಮಾಡಿದ್ದೀವಿ. ತುಂಬ ಖುಷಿಯಾಗ್ತಿದೆ. ಮತ್ತು ಶ್ರೀಧರ್ ಕರ್ಕರ್ ಅವರು ಇದಕ್ಕೆ ಸಂಗೀತವನ್ನು ಕೊಟ್ಟಿದ್ದಾರೆ. ಮತ್ತು ಈ ಕಿರುಚಿತ್ರಕ್ಕೆ ಡೇನಲ್ ಜೈಸನ್ ಅವರು DOP ಅನ್ನು ಮಾಡಿದ್ದು, ಮತ್ತು ನಾರ್ಬರ್ಟ್ ಜಾನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಇಡೀ ತಂಡ ಒಂದು ಒಳ್ಳೊಂದು ಪ್ರಯತ್ನ ಪಟ್ಟು ಒಂದು ಹೊಸ ಚಿತ್ರವನ್ನು ಮಾಡಿದ್ದೀವಿ, ಒಂದು ಕಿರು ಪ್ರಯತ್ನ ಅಂತ ಹೇಳ್ಬೋದು. ಸೊ ಇದಕ್ಕೆಲ್ಲದಕ್ಕೂ ನಿಮಗೊಂದು ಸಹಕಾರ ಬೇಕು ಮತ್ತು ನೀವು ಸಪೋರ್ಟ್ ಮಾಡಿ ನಮಗೆ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಈ ನಮಗೆ ಪ್ಲೇಸ್ ಕೊಟ್ಟಂತಹ ಭಾರತ್ ಸಿನಿಮಾಸ್ ಮಂಗಳೂರು, ಇವ್ರಿಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ನಾವು ಎಲ್ಲಿ ಮಾಡೋದಂತ ಕೇಳುವಾಗ ಇವ್ರಿಗೊಂದು ಕಾಲ್ ಮಾಡಿ ಕೇಳಿದ್ದಕ್ಕೆ ಇಲ್ಲಿ ಪರವಾಗಿಲ್ಲ ಇಲ್ಲಿ ಬನ್ನಿ ನೀವು ಮಾಡಿ ಅಂತ ಹೇಳಿದರು. ಸೊ ಭಾರತ್ ಸಿನಿಮಾಸ್ ಅವರು ಕೂಡ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ.